ಹೆಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಇವತ್ತು ಒಂದು ಲಾಂಗ್ ಪೆಂಡಿಂಗ್ ವರ್ಕ್ ಮನೇಲಿ ಮುಗಿಸ್ಬೇಕು ಅಂದ್ಬಿಟ್ಟು ನಾನು ಹಸ್ಬೆಂಡ್ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಲಾಂಗ್ ಪೆಂಡಿಂಗ್ ವರ್ಕ್ ಏನ್ ಗೊತ್ತಾ, ನಮ್ಗೆ 8 months ಬ್ಯಾಕ್ ಒಂದು ಪ್ಲಾಂಟ್ ತಂದಿದ್ದು ಇಂಡೋರು. ಅದು ಕೊಳ್ತೋಗ್ತಾ ಇದೆ ಪಾಪ, ಬ್ರಾಂಚಸ್ ಎಲ್ಲ ಕೈಗೆ ಬರ್ತಿದೆ. ಸೊ ಅದನ್ನ ನಾವು ತಗೊಂಡೋಗಿ ರೀಪಾಟ್ ಮಾಡ್ಬೇಕು ಅಂತ ತುಂಬಾ ಅನ್ಕೋತಿದ್ವಿ, ಬಟ್ ಮಾಡಿಸ್ಲಿಕ್ಕೆ ಆಗ್ಲಿಲ್ಲ. ಸೊ ಇವತ್ತು ನಂಗೆ ರಜಾ ಇರೋದ್ರಿಂದ ವಿ ಜಸ್ಟ್ ಟುಕ್ ಔಟ್ ಸಮ್ ಟೈಮ್ ಇನ್ ದ್ಯಾಟ್, ಅಂದ್ರೆ 4 o'clock ಅರೌಂಡ್ ಹೊರಗಡೆ ಹೋಗೋಣ ಅಂತ ಡಿಸೈಡ್ ಮಾಡಿದಾಗ ಓಕೆ ಇದನ್ನ ರೀಪಾಟ್ ಮಾಡಿಸ್ಲಿಕ್ಕೆ ಹೋಗೋಣ ಅಂದ್ಬಿಟ್ಟು ಸಿದ್ದಾಪುರ ತಗೊಂಡೋದ್ವಿ. ಸಿದ್ದಾಪುರ ನರ್ಸರಿ ಹತ್ರ ತಗೊಂಡೋದ್ವಿ. ಅವ್ರು ಹೇಳಿದ್ರು ಮ್ಯಾಮ್ ಎವ್ರಿ 6 months ಅದನ್ನ ರೀಪಾಟ್ ಮಾಡಿಸ್ಬೇಕು, ಇಲ್ಲಾಂದ್ರೆ ಹೋಗತ್ತೆ ಗಿಡ ಅಂತಂದಿದ್ರು. ಮೋಸ್ಟ್ಲಿ ಹೌದಾ ಅಂದ್ಬಿಟ್ಟು ಇವಾಗ ಒಂದು ಬೆಸ್ಟ್ ಪ್ಲಾಂಟ್ ನ, ಇಂಡೋರ್ ಪ್ಲಾಂಟ್ ನ ಸೆಲೆಕ್ಟ್ ಮಾಡಿದ್ವಿ. ಅಲ್ಲಿ ಕ್ಯೂಟ್ ಸೆರಾಮಿಕ್ ಪಾಟ್ಸ್ ಎಲ್ಲ ಇತ್ತು, ತುಂಬಾ ಚೆನ್ನಾಗಿತ್ತು. ಬಟ್ ನಾನು ತಗೊಂಡಿಲ್ಲ, ಯಾಕಂದ್ರೆ ನಾನು ರೀಸೆಂಟ್ ಆಗಿ ಒಂದ್ ಸ್ವಲ್ಪ ಎಲ್ಲ ಪರ್ಚೇಸ್ ಮಾಡಿದ್ದೆ ಮನೆ ಸೆಟ್ ಮಾಡ್ಲಿಕ್ಕೆ. ರೀಸೆಂಟ್ ಆಗಿ ಮನೆ ಎಲ್ಲ ಸೆಟ್ ಮಾಡಿದೀವಿ. ಸರಿ ಆಯ್ತು, ಪ್ಲಾಂಟ್ ಎಲ್ಲ ಸೆಲೆಕ್ಟ್ ಮಾಡಿದ್ಮೇಲೆ ಮ್ಯಾಮ್ ರೀಪಾಟಿಂಗ್ ಇಲ್ಲಿ ಮಾಡಲ್ಲ ಅಂತಂದ್ರು. ಸೊ ಎದುರುಗಡೆನೆ ರೀಪಾಟ್ ಮಾಡೋರು ಇದ್ರು, ಅವ್ರು ಕೊಟ್ಟು ರೀಪಾಟ್ ನ ಮಾಡೋ ಟೈಮ್ಗೆ ಇನ್ನೂ 2 ಹೂವಿನ ಗಿಡಗಳನ್ನೆಲ್ಲ ತಗೊಂಡು ಸರಿ ರೀಪಾಟ್ ಎಲ್ಲ ಮುಗಿದಿತ್ತು. ಸರಿ ಇನ್ನೇನು ವಾಪಸ್ ಹೊರಡೋಣ ಅಂತ ಸ್ಟಾರ್ಟ್ ಆದ್ವಿ. ಮಳೆ ಸ್ಟಾರ್ಟ್ ಆಯ್ತು. ಮಳೆ ನಮ್ಗೆ ಏನೂ ತೊಂದರೆ ಕೊಟ್ಟಿಲ್ಲ, ಯಾಕಂತಂದ್ರೆ ನಾವು ಆಟೋಲ್ ಹೋಗಿದ್ವಿ. ನಾವು ರೀಪಾಟ್ ಮಾಡಿಸ್ತಿದ್ದ ಪ್ಲಾಂಟ್ ಬಂದು ತುಂಬಾ ಪಾಟ್ ಬಂದು ತುಂಬಾ ದೊಡ್ಡದಿತ್ತು, ಅದಕ್ಕೆ ಇವಾಗ ದೊಡ್ಡ ಪ್ಲಾಂಟ್ ಹಾಕಿದೀವಿ. ಸೊ ಅದು ಆಕ್ಚುಲಿ ಮಳೆ ತುಂಬಾ ಸೂದಿಂಗ್ ಆಗಿತ್ತು, ಮನ್ಸಿಗೆ ಖುಷಿ ಕೊಡೋ ತರ ಇತ್ತು, ಚೆನ್ನಾಗ್ ಅನ್ಸ್ತಿತ್ತು ಆಕ್ಚುಲಿ. ಆಮೇಲೆ ಮನೆಗ್ ಸರಿ ಆಯ್ತು ಅಂತ ಮನೆಗ್ ಬಂದು ನಮ್ಮ ಎಂಟ್ರೆನ್ಸ್ ಅಲ್ಲಿ ಗಿಡಗಳೆಲ್ಲ ಒಂದ್ ಸ್ವಲ್ಪ ಖುಷಿ ಆಗಿದ್ದು. ಮಳೆ ಎಲ್ಲ ಬಿದ್ದಿತ್ತಲ್ಲ, ತಣ್ಣ ಗಾಳಿ ಬರ್ತಿತ್ತು. ಸೊ ಮಳೆ ಎಲ್ಲ ಬರ್ತಿದ್ರಿಂದ ನಾವು ಏನಾದ್ರು ಸ್ನಾಕ್ಸ್ ತಿನ್ನೋಣ ಅಂತ ಪ್ಲಾನ್ ಮಾಡ್ತಿದ್ವಿ. ಫೈನಲಿ ವಿ ಮೇಡ್ ಆಲೂಗಡ್ಡೆ ಬೋಂಡ ಮಾಡ್ಕೊಂಡು ಅದ್ರ ಜೊತೆಗೆ ಒಂಚೂರು ಟೀ ಎಲ್ಲ ಮಾಡ್ಕೊಂಡ್ವಿ. ಮೋಸ್ಟ್ಲಿ ಇದೇ ಅನ್ಸುತ್ತಲ್ಲ ಲಿಟಲ್ ವಿನ್ಸ್ ಇನ್ ಲೈಫ್ ಅಂತಂದ್ರೆ ವೆರಿ ಹ್ಯಾಪಿ ಅಂಡ್ ಸೆಲ್ಫ್ ಸ್ಯಾಟಿಸ್ಫೈಯಿಂಗ್ ವರ್ಕ್ಸ್ ಅಂತೀವಲ್ಲ, ಅದು ದಿಸ್ ಇಸ್ ಅವರ್ ಹ್ಯಾಪಿ ಪ್ಲಾನ್. Please do subscribe to our channel.